ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮಲ್ಲಿ ಎರಡು ಇವುಗಳು ಬರುತ್ತೆ. ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ರಾಜಕೀಯ ವ್ಯಕ್ತಿಗಳು ಅಂದರೆ ಡರ್ಟಿ ಪೀಪಲ್ಗಳೇ ಇರೋದು. ಏನು ಅಂದರೆ ಫಾಸ್ಟಾಗಿ ದುಡ್ಡು ಮಾಡ್ತಕ್ಕಂಥ ಯಾವುದಾದ್ರು ಉದ್ಯೋಗ ಪ್ರಪಂಚದಲ್ಲಿದೆ, ಇಂಡಿಯಾದಲ್ಲಿದೆ ಅಂದರೆ ಅದು ರಾಜಕೀಯ. ಯಾಕೆ ಅಂತಂದರೆ 60ನೇ ಇಸ್ವಿನಲ್ಲಿ ಏನೂ ಇಲ್ಲದೆ ಇರ್ತಕ್ಕಂಥ ಜನ ಇವತ್ತೇನಾಗಿದೆ, ಬೆಂಗಳೂರಿನಲ್ಲಿ ಗುಡ್ಡುಗಳನ್ನ ಇದು ಮಾಡ್ಕೊಂಡಿದ್ದಾರೆ. ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಲಕ್ಕೆ ತಿರುಗಿ ನೋಡಿದ್ರೆ 4-5 ಗುಡ್ಡುಗಳು ಸಿಗುತ್ತೆ. ಅದರಲ್ಲಿ ಒಂದು ಗುಡ್ಡ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಇಟ್ಕೊಂಡ್ರೆ ಒಂದು ಗುಡ್ಡ, ಅದ್ರ ಪೂರ್ವಭಾಗಕ್ಕೆ ಇರ್ತಕ್ಕಂಥವ್ರದ್ದು ಒಂದು ಗುಡ್ಡ, ಅದ್ರ ಎದುರುಗಡೆ ಇರ್ತಕ್ಕಂಥವ್ರದ್ದು ಒಂದು ಗುಡ್ಡ, ಅದಕ್ಕಿಂತ ಸ್ವಲ್ಪ ದೂರ ಮುಂದೆ ಬಂದರೆ ಒಂದು ಗುಡ್ಡ. ಅವರೇನೋ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡಿದ್ದಾರಂತೆ, ನಡೆಸ್ತಾ ಇದ್ದಾರಂತೆ. ಈ ಥರ ಅರ್ಧ ಬೆಂಗಳೂರನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು. ದನ ಕಾಯಕ್ಕೂ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ಆಸ್ತಿಗಳು ಮಾಡ್ತಾ ಹೊರಟಿದ್ದಾರೆ. ಏನು ಅಂದರೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅರ್ಧ ಬೆಂಗಳೂರು ಕೆಟ್ಟ ರಾಜಕಾರಣಿಗಳ ಕೈಯಲ್ಲಿ ಸಿಗಾಕೊಂಡಿದೆ. ರಾಜಕಾರಣ ಅಂದರೆ ಏನು, ಇವತ್ತು ಇಮ್ಮಿಡಿಯೇಟಾಗಿ ದುಡ್ಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಏನಾಗಿದೆ, ಇಲ್ಲಿ ಓದಿರ್ತಕ್ಕಂಥವ್ರು, ವಿದ್ಯಾವಂತರು, ಸುಸಂಸ್ಕೃತರು, ನಾಗರಿಕರು ಯಾರು ಬರ್ತಾ ಇಲ್ಲ. ಇದು ನಮ್ಮ ದೇಶದ ದೌರ್ಭಾಗ್ಯ. ಏನಾಗಿದೆ ಅಂತಂದರೆ, ಓದಿರ್ತಕ್ಕಂಥವ್ರು ವಿದ್ಯಾವಂತರು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ, ಬ್ರಿಟನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ, ಬೇರೆ ದುಬೈಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆದವರು ನೋಡಿ, ಈ ಸತಿ ಕಮಲಾ ಹ್ಯಾರಿಸ್ ಅಂತೆ ಅಮೆರಿಕದ ಪ್ರೆಸಿಡೆಂಟ್ಶಿಪ್ನ ಕಂಟೆಸ್ಟ್ ಮಾಡ್ತಾ ಇದೆ ಡೆಮೊಕ್ರಾಟ್ಸಲ್ಲಿ. ಏನಾಗಿದೆ ಅದು ಒಂದು ಕಡೆಗೆ. ಮತ್ತು ಬ್ರಿಟನ್ನಲ್ಲಿ ಬಂದರೆ ಲಂಡನ್ನಲ್ಲಿ ನೋಡಿ, ರಿಷಿ ಸುನಕ್ ಅಂದ್ಬಿಟ್ಟು ನಮ್ಮ ನಾರಾಯಣ ಮೂರ್ತಿಗಳ ಅಳಿಯ ಅವರು ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದಾರೆ. ಇಷ್ಟೆಲ್ಲ ಪ್ರಪಂಚ ಆಳ್ತಕ್ಕಂಥ ಶಕ್ತಿ ಇದ್ದರು. ಕರ್ನಾಟಕದಲ್ಲಿ ಮಾತ್ರ ನಾವು ಪುಂಡ್ರು ಪೋಖ್ರಿಗಳ ಕೈಯಲ್ಲಿ ರಾಜಕೀಯ ಕೊಟ್ಟು ನಮ್ಮ ಕೈನಲ್ಲಿ ಏನಾಗಿದೆ, ನಮ್ಮ ಹಣೆ ಭಾರ ಇಷ್ಟೇ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತು ಟ್ಯಾಕ್ಸ್ ಕಟ್ತೀವಿ, ಕ್ಯೂನಲ್ಲಿ ನಿಂತು ಬಿಲ್ಗಳನ್ನ ಕಟ್ತೀವಿ. ನಮ್ಮ ದುಡ್ಡುಗಳನ್ನ 100 ರೂಪಾಯಿನ ತೊಗೊಂಡು ಟ್ಯಾಕ್ಸಲ್ಲಿ 10 ರೂಪಾಯಿನ ಖರ್ಚು ಮಾಡಿ ನೆಲದ ಮೇಲೆ ಖರ್ಚು ಮಾಡ್ತಾರೆ. ಇನ್ನು 10 ರೂಪಾಯಿನ 20 ರೂಪಾಯಿನ ಇವ್ರು ಇಟ್ಕೊತಾರೆ. ಇನ್ನು 70-80 ರೂಪಾಯಿನ ರಿಮೋಟ್ ಕಂಟ್ರೋಲ್ ಕೊಡ್ತಾರೆ. ಹಾಗಾಗಿ 4th ರಿಚೆಸ್ಟ್ ಏನೂ ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆನ 4th ರಿಚೆಸ್ಟ್ ವುಮೆನ್ ಆಗಿ ಮಾಡಿದ್ದೀವಿ. ಹೆಮ್ಮೆ ಪಡಬೇಕಲ್ವ ನಾವು. ನಿರುದ್ಯೋಗ ಸಮಸ್ಯೆ ಅಲ್ರಿ ಇದು ನಮಗೆ. ಏನು ಅಂತಂದರೆ ಇಷ್ಟೆಲ್ಲ ಮಾಡಿ ನಾವು ಏನು ಮಾಡ್ತೀವಿ, ನಾವೇ ಅಧಿಕಾರ ಮಾಡೋದಕ್ಕೆ ಅನುಭವ ಇರೋದು. 125 ವರ್ಷಗಳ ಪಕ್ಷ ಅಧಿಕಾರ ಮಾಡೋದು ಯಾರು ಹೇಳ್ಕೊಳೋದು ಬೇಕಿಲ್ಲ. ಏನು ನಮ್ಮ ಕಾಂಗ್ರೆಸ್ ಆಫೀಸಿನ ಮುಂದೆ ಟೀ ಅಂಗಡಿ ಇಟ್ಕೋಬೋದು, ಟೀ ಅಂಗಡಿ ವ್ಯಾಪಾರ ಮಾಡ್ಬೋದು ಅಂತ ನರೇಂದ್ರ ಮೋದಿಯವ್ರನ್ನ ಗೇಲಿ ಮಾಡಿರ್ತಕ್ಕಂಥ ರಾಜಕಾರಣಿಗಳು ನೋಡಿದ್ದೀವಿ. ಆದರೆ ಇವೆಲ್ಲ ಏನಾಗಿದೆ, ಸ್ಮಾರ್ಟ್ಫೋನ್ ಬಂದು ಮತ್ತು ಸೋಷಿಯಲ್ ಮೀಡಿಯಾ ಬಂದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಬಂದ್ಬಿಟ್ಟು ಏನಾಗಿದೆ, ಇವರ ಆಡಿದ್ದೇ ಆಟ ಹೂಡಿದ್ದೇ ಲೆಕ್ಕ ಅನ್ನೋ ಸಂಸ್ಕೃತಿ ಹೊರಟೋಗ್ತಾ ಇದೆ. ಹೋಗಿ ಏನಾಗಿದೆ, ಇವತ್ತು ಜನ ಪ್ರಬುದ್ಧರಾಗ್ತಾ ಇದ್ದಾರೆ, ತಿಳುವಳಿಕೆ ಬರ್ತಾ ಇದೆ. ಈ ಥರ ತಿಳುವಳಿಕೆ ಬಂದಿದ್ದರಿಂದ ಎಷ್ಟೇ ಡಟ್ಟಿ ಟ್ರಿಕ್ಸ್ ಮಾಡಿದ್ರು, ಎಷ್ಟೇ ಡಟ್ಟಿ ಆಟಗಳನ್ನ ಆಟ ಆಡಿದ್ರು ಸಹ ಇವತ್ತೇನಾಗಿದೆ, ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿಯವ್ರಿಗೂ ಟ್ಯಾಕ್ಸ್ ಕಟ್ತಕ್ಕಂಥವ್ರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಮತ್ತು ದೇಶ ಪ್ರೇಮ ಇರ್ತಕ್ಕಂಥವ್ರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಮತ್ತು ಮಿಡ್ಲ್ ಕ್ಲಾಸ್ ಅನ್ನೋರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಮತ್ತು ಯಾರು ಹೈಯರ್ ಕ್ಲಾಸ್ ಇದ್ದರೆ ಅವರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಅವ್ರು ಯಾರು ವೋಟ್ ಹಾಕ್ತಿರಲಿಲ್ಲ, ವೋಟ್ ಹಾಕ್ತಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಇವತ್ತು ಕೇವಲ 1% ವ್ಯತ್ಯಾಸದಲ್ಲಿ ಅಧಿಕಾರ ನಡೆಸ್ಬೋದು, ಅಧಿಕಾರ ಕೈ ತಪ್ಪು ಹೋಗ್ಬೋದು ಅಂತ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಾವು. ಏನು ಅಂದರೆ 21 ಸೀಟುಗಳಲ್ಲಿ, ಕರ್ನಾಟಕದಲ್ಲಿ MP ಸೀಟ್ಗಳಲ್ಲಿ 1 ವರ್ಷವೂ ಆಗಿಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು. ಆಗಲೇ ಅಧಿಕಾರ ಕಳ್ಕೊಂತು ಲೋಕಸಭೆ ಎಲೆಕ್ಷನ್ನಲ್ಲಿ. 28 ಸೀಟುಗಳಲ್ಲಿ 21 ಸೀಟುಗಳನ್ನ NDA ಪಕ್ಷ ನರೇಂದ್ರ ಮೋದಿಯನ್ನು ಬೆಂಬಲಿಸ್ತಕ್ಕಂಥ ರಾಜಕಾರಣಿಗಳಿಗೆ ಅಧಿಕಾರ ಕೊಟ್ಟರು. ಕಾಂಗ್ರೆಸ್ಗೆ ಬರೀ 7 ಸೀಟುಗಳು ಕೊಟ್ಟರು, ಧಿಕ್ಕರಿಸಿ ಮೂಲೆ ಕೂರಿಸಿದ್ರು. ಆದರೂ ಬುದ್ಧಿ ಕಲ್ತಿಲ್ಲ. ಇವರೇನಂತಾರೆ, ನಮ್ಮನ್ನು ಜನ ಓಟ್ ಹಾಕಿದ್ದಾರೆ, ಬಡ್ಜೆಟಲ್ಲಿ ಕೊಟ್ಟಿರೋ ದುಡ್ಡನ್ನ ಬೇರೆದಕ್ಕೆ ಖರ್ಚು ಮಾಡ್ತಕ್ಕಂಥ ಅಧಿಕಾರ ನಮಗಿದೆ. ಇಂಥ ದುಷ್ಟತನವನ್ನು ತೋರಿಸ್ತಕ್ಕಂಥ ರಾಜಕಾರಣಿಗಳನ್ನ ನಾವು ಮಂತ್ರಿಗಳನ್ನ ಮಾಡಿದ್ದೀವಿ. ಹೀಗೆ ಮುಂದುವರೆದ್ರೆ ನಮ್ಮ ದೇಶ ಕಳ್ಳರು, ಸುಳ್ಳರು, ಕೊಲೆಗಾರರು, ಮೋಸಗಾರರ ದೇಶ ಆಗುತ್ತೆ. ಪ್ರಪಂಚದಲ್ಲಿ ಎಲ್ಲೂ ನಮಗೆ ಬೆಲೆ ಇರಲ್ಲ. ನರೇಂದ್ರ ಮೋದಿಯವ್ರನ್ನ ನಾವು ಬೆಂಬಲಿಸಬೇಕು. ನೋಡಿ, ಜೂನ್ 21ನೇ ತಾರೀಕು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿ ಇಡೀ ಪ್ರಪಂಚ ಒಪ್ಕೊಳ್ತು. ಹಾಗೆ ನಾವು ಪ್ರಪಂಚದಲ್ಲಿ ಅತ್ಯಂತ ಪ್ರಬಲವಾದ ಆರ್ಥಿಕ ಶಕ್ತಿ ಆಗ್ತೀವಿ 2047ಕ್ಕೆ ಅಂಥೇಳಿ ಅದಕ್ಕೆ ಪೂರಕವಾದ ಬಡ್ಜೆಟ್ನ ಮಂಡಿಸಿದ್ದಾರೆ.
ಅದನ್ನು ಬೆಂಬಲಿಸಬೇಕು. ಇದಲ್ಲದೆ ಏನಾಗಿದೆ, ಮತ್ತು 2047ರಷ್ಟೊತ್ತಿಗೆ ನಮ್ಮ ಭಾರತ ದೇಶ ಅಮೇರಿಕಾವನ್ನು ಹಿಂದಾಕತ್ತಂತೆ, ಆರ್ಥಿಕವಾಗಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಎಕ್ಸ್ಪೋರ್ಟ್ ಮಾಡತ್ತಂತೆ. ಎಷ್ಟು ಸಂತೋಷದ ವಿಷಯ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ದುಷ್ಟ ಕಾಂಗ್ರೆಸ್ನ ವಿರೋಧ ಮಾಡಬೇಕು, ದುಷ್ಟ ಕಾಂಗ್ರೆಸ್ನ ಅಧಿಕಾರದಿಂದ ದೂರ ಇಡಬೇಕು. ಏನೊಂದು ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ಗಳೇ ಜಾಸ್ತಿ ಇರ್ತಕ್ಕಂಥ ಕಾಂಗ್ರೆಸ್ಸು ಯಾವತ್ತೂ ದೇಶಕ್ಕೆ ಒಳ್ಳೇದು ಮಾಡಿಲ್ಲ. ಅಧಿಕಾರ ತೊಗೊಂಡಿದ್ದೇ ಮೋಸದಿಂದ, ಅಧಿಕಾರ ಮಾಡ್ತಿರೋದು ಮೋಸದಿಂದ. ಇದೇನಾಗಿದೆ, ಕಾಲಕ್ರಮೇಣ ಬದಲಾಗ್ತಾ ಇದೆ. ಥ್ಯಾಂಕ್ಸ್ ಟು ಸ್ಮಾರ್ಟ್ಫೋನ್, ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.